ಕಳೆದ 8 ವರ್ಷಗಳಿಂದ ಸಾಕಷ್ಟು ವಿಳಂಬ ಕಾಮಗಾರಿಯಿಂದ ವಿವಾದಕ್ಕೆ ಕಾರಣವಾಗಿದ್ದ ಇಂದ್ರಾಳಿ ರೈಲ್ವೆ ಸೇತುವೆ ಕೊನೆಗೂ ಸಂಚಾರಕ್ಕೆ ಮುಕ್ತಗೊಂಡಿದೆ. ಇಂದು ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಇಂದ್ರಾಳಿ ರೈಲ್ವೆ ಸೇತುವೆಯನ್ನ ಉದ್ಘಾಟಿಸಿದರು. ಸ್ವಾಗತಿಸಿಕೊಳ್ಳುತ್ತಿರುವಂತಹ ಉಡುಪಿಯ ಮಹಾಜನತೆ ಇವರೆಲ್ಲರ ಜೊತೆ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ದಿನಕರ ಹೇರೂರವರು, ಉಡುಪಿ ನಗರ ಪ್ರಥಮ ಪ್ರಜೆಗಳಾಗಿರುವ ಪ್ರಭಾಕರ ಪೂಜಾರಿ ಅವರು ಇವರೆಲ್ಲರನ್ನ ಜೊತೆಗೂಡಿಕೊಂಡು ಅಮೃತ ಗಳಿಗೆಯಲ್ಲಿ ಹಿಡಿದು ಭಾರತ ಸರ್ಕಾರದ ಸಂಸದರವರೆಗಿನ ಹುದ್ದೆಯನ್ನು ರಾಜಕಾರಣ. ಈ ಸಂದರ್ಭದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರಾದ ಯಶ್ಪಾಲ್ ಸುವರ್ಣ, ಗುರ್ಮೆ ಸುರೇಶ್ ಶೆಟ್ಟಿ, ವಿ ಸುನಿಲ್ ಕುಮಾರ್, ಕಿರಣ್ ಕುಮಾರ್ ಕೊಡ್ಗಿ, ಗುರುರಾಜ್ ಗಂಟಿಹೊಳೆ, ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ, ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್, ಉಡುಪಿ ನಗರಸಭೆಯ ಅಧ್ಯಕ್ಷ ಪ್ರಭಾಕರ್ ಪೂಜಾರಿ, ಉಪಾಧ್ಯಕ್ಷರಾದ ರಜನಿ ಹೆಬ್ಬಾರ್, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ದಿನಕರ್ ಹೇರೂರು, ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್, ಮಾಜಿ ಶಾಸಕರಾದ ಲಾಲಾಜಿ ಆರ್ ಮೆಂಡನ್, ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾನು ಪ್ರಭಾಕರ್ ಪೂಜಾರಿ, ಉಡುಪಿ ನಗರಸಭೆ ಅಧ್ಯಕ್ಷ. ಇದು ನಮ್ಮ ಉಡುಪಿಯ ಬಹುಜನರ ಬೇಡಿಕೆಯ ಒಂದು ಯೋಜನೆಯಾಗಿತ್ತು. ಇದು ನಮ್ಮ ಏನು ರೈಲ್ವೆ ಮೇಲ್ಸೇತುವೆ ಸ್ವಲ್ಪ ಲೇಟ್ ಆದರೂ ಒಳ್ಳೆ ರೀತಿಯಲ್ಲಿ ಆಗಿದೆ. ಜನರಿಗೆ ತುಂಬ ಉಪಕಾರ ಆಗಿದೆ. ಇಷ್ಟವರೆಗೆ ನಾವು ಒಂದು 7-8 ವರ್ಷ ಏಕಪಥದಲ್ಲಿ ಸಾಗಿದ್ದೆ. ಅದು ತುಂಬ ಸಮಯ ಬ್ಲಾಕ್ ಆಗ್ತಿತ್ತು. ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ಬೇಗನೆ ಘೋಷಿಸಿದೆ ಅದನ್ನು. ಆದರೂ ಕೆಲವು ತಾಂತ್ರಿಕ ತೊಂದರೆಗಳಿಂದ ಆಗಿ ಸ್ವಲ್ಪ ಲೇಟ್ ಆಗಿದೆ. ಆದರೂ ಇವತ್ತು ಉದ್ಘಾಟನೆಗೊಳ್ತಿದೆ. ನಮ್ಮ ಕೇಂದ್ರ ಸಚಿವರಾದ ಸೋಮಣ್ಣವರು ಬಂದು ಉದ್ಘಾಟನೆ ಮಾಡ್ತಿದ್ದಾರೆ. ನಮಗೆ ಉಡುಪಿಯವರಿಗೆಲ್ಲ ಭಾರಿ ಖುಷಿ, ಒಂದು ಹಬ್ಬದ ಹಾಗೆ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ಇಂದ್ರಾಳಿ ರೈಲ್ವೆ ಸೇತುವೆಯ ಉದ್ಘಾಟನಾ ಕಾರ್ಯಕ್ರಮದ ಸಮಾರಂಭದಲ್ಲಿ ಈ ಸೇತುವೆಯನ್ನ ಉದ್ಘಾಟನೆ ಲೋಕಾರ್ಪಣೆಗೊಳ್ಳಲು ಆಗಮಿಸಿದಂತ ಭಾರತ ಸರ್ಕಾರದ ರೈಲ್ವೆಯ ಸಹಾಯಕ ಸಚಿವರಾದಂಥ ಸನ್ಮಾನ್ಯ ವಿ ಸೋಮಣ್ಣನವರನ್ನ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೆ. ಇವತ್ತು ನಮ್ಗೆಲ್ಲರಿಗೆ ತುಂಬಾ ಖುಷಿ, ಸಮಾಧಾನ, ಅಭಿಮಾನ, ಹೆಮ್ಮೆ ಮತ್ತು ಸಾರ್ಥಕತೆಯ ಕ್ಷಣ ಅಂತೇಳಿ ನಾನು ಭಾವಿಸಿದ್ದೇನೆ. ಈ ಇಂದ್ರಾಳಿಯ ಮೇಲ್ಸೇತುವೆ ಅನ್ನೋದು ಒಂದು 6-7 ವರ್ಷಗಳಿಂದ ತುಂಬ ಚರ್ಚೆಯಲ್ಲಿರುವಂಥ ವಿಚಾರ. ಈ ಸಂದರ್ಭದಲ್ಲಿ ಇದನ್ನು ಮುಗಿಸಲೇಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಾಗ ನಮಗೆ ಆಶಾದಾಯಕವಾಗಿ ಬಂದವರು ಕರ್ನಾಟಕ ರಾಜ್ಯದ ಹೆಮ್ಮೆಯ ರಾಜಕಾರಣಿ, ರೈಲ್ವೆಯ ಸಹಾಯಕ ಕೇಂದ್ರ ಸಚಿವರಾಗಿರುವಂಥ ಸನ್ಮಾನ್ಯ ಸೋಮಣ್ಣವರು ನಮ್ಮ ಸಹಾಯಕ್ಕೆ ಬರ್ತಾರೆ. ನೆನೆಗುದಿಗೆ ಬಿದ್ದಿರುವಂಥ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಾಗ ಅನೇಕ ಸವಾಲುಗಳು ಮತ್ತು ಸಮಸ್ಯೆಗಳು ಬಂದದ್ದು ಸತ್ಯ. ನನ್ನ ಸಾರ್ವಜನಿಕ ಜೀವನದ ಇತಿಹಾಸದಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳ ಮೇಲೆ ನಾವೇ ಎಫ್ಐಆರ್ ಮಾಡಿದಂಥ ಉದಾಹರಣೆಗಳನ್ನ ನಾನು ಇಲ್ಲಿವರೆಗೆ ಕಂಡಿರಲಿಲ್ಲ. ಆದರೆ ಇಂದ್ರಾಳಿಯ ಮೇಲ್ಸೇತುವೆ ಕಾಮಗಾರಿ ಮುಗಿಸಲೇಬೇಕು ಅಂತೇಳಿ ಗಡುವು ನಿಗದೀಕರಿಸುವಾಗ ರಾಷ್ಟ್ರೀಯ ಹೆದ್ದಾರಿ ಮತ್ತು ಇದರ ಗುತ್ತಿಗೆ ಪಡೆದಂಥ ಕಾಂಟ್ರಾಕ್ಟರ್ ಮೇಲೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆಯ ಮೂಲಕ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಎಫ್ಐಆರ್ ದಾಖಲು ಮಾಡಿ ಇಂತಿಷ್ಟು ದಿವಸದೊಳಗೆ ನೀವು ಬಿಟ್ಟುಕೊಡಬೇಕು ಅನ್ನುವಂಥ ತಾಕೀತು ಮಾಡಿದಂಥ ಪ್ರಥಮ ಘಟನೆ ಇದು ಅಂತ ನನ್ನ ಭಾವನೆ. ಒಬ್ಬ ಜನಪರವಾದಂಥ ಕೆಲಸಗಾರ ಮಂತ್ರಿ ಆದರೆ ಜನಸಾಮಾನ್ಯರು ಏನ್ ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ರೆ, ಅಲ್ಲೆಲ್ಲ ಹುಗಿದವಾಗಿರುವಂತ ಯಾವುದೋ ಒಂದು ರೈಲನ್ನ ಸೋಮಣ್ಣ ತಿರುಪತಿಗೆ ಉಡುಪಿಯಿಂದ ಕುಂದಾಪುರದಿಂದ ನೇರ ಸಂಪರ್ಕ ಬೇಕು ನಮ್ಗೆ, ಆ ರೈಲನ್ನು ಇಲ್ಲಿ ಬಿಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಸೋಮಣ್ಣ ನೇರವಾಗಿ ಆದೇಶ ಮಾಡಿ ಮುರುಡೇಶ್ವರದಿಂದ ನೇರವಾಗಿ ತಿರುಪತಿಗೆ ಸಂಪರ್ಕ ಮಾಡುವಂತ ಒಂದು ರೈಲನ್ನ ನಮಗೆ ಕೊಟ್ಬಿಡ್ತಾರೆ. ಸೋಮಣ್ಣ ಎಲ್ಲ ಕಡೆ ಕುಂಭಮೇಳಕ್ಕೆ ರೈಲುಗಳು ಹೋಗ್ತಾ ಇದೆ. ಕರ್ನಾಟಕದಿಂದ ಹೋದದ್ದು ಕಡಿಮೆ, ಆದ್ರೆ ನಮ್ಮ ಉಡುಪಿ ಜಿಲ್ಲೆಯಿಂದ ಉಡುಪಿಯ ಇಂದ್ರಾಳಿ ರೈಲ್ವೆ ಸ್ಟೇಷನ್ ಇಂದ ಒಂದು ರೈಲು ಕೊಡಬೇಕು ಅಂತ ಹೇಳಿದಾಗ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಇತಿಹಾಸದಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂತ ನನಗೆ ಅನಿಸಿರಲಿಲ್ಲ. ನೇರವಾಗಿ ಇಂದ್ರಾಳಿ ರೈಲ್ವೆ ಸ್ಟೇಷನ್ ಇಂದ ಈ ಕುಂಭಮೇಳಕ್ಕೆ ಒಂದು ರೈಲನ್ನ ಬಿಟ್ಟಿರುವಂತ ಯಾರಾದರೂ ಪ್ರಥಮ ಸಚಿವರಿದ್ರೆ ಅದು ಸೋಮಣ್ಣ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಮತ್ತು ಅಭಿಮಾನ. ಇವತ್ತು ಅತಿ ವೇಗವಾಗಿ ಅಭಿವೃದ್ಧಿಯತ್ತ ಸಾಗುವಂತ ಯಾವುದೇ ಒಂದು ನಗರ ಇದ್ರೆ ಅದು ಇಡೀ ದೇಶದಲ್ಲಿ ನಮ್ಮ ಉಡುಪಿಗೆ ಸಲ್ತದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಇವತ್ತು ಮಣಿಪಾಲದಂತ ಶಿಕ್ಷಣ ಸಮೂಹ ಸಂಸ್ಥೆ ಇರ್ಬೋದು, ಕರಾವಳಿಯ ಮೀನುಗಾರಿಕೆ ಇರ್ಬೋದು, ನಮ್ಮ ಧಾರ್ಮಿಕ ಆಚಾರಗಳಿರ್ಬೋದು, ಬಹುಶಃ ಇದೆಲ್ಲ ವಿಚಾರಗಳಲ್ಲಿ ಇವತ್ತು ಇಡೀ ವಿಶ್ವದಲ್ಲೇ ಉಡುಪಿ ತನ್ನ ವಿಶೇಷವಾದ ಸ್ಥಾನವನ್ನು ಗಳಿಸಿದೆ.
ಬಹುಶಃ ಇವತ್ತು ನಾವು ನೆನಪಿಸಬೇಕಾದದ್ದು ಡಾಕ್ಟರ್ VS ಆಚಾರ್ಯ ಅವರದ್ದು. ಬಹುಶಃ ಒಂದು ಹಂತದಲ್ಲಿ ಈ ಮಣಿಪಾಲ ಮಲ್ಪೆ ರಸ್ತೆ ಯಾವ ರೀತಿ ಇತ್ತು ಎಂಬುದನ್ನು ನಾವು ಒಮ್ಮೆ ಊಹಿಸಿದ್ರೆ ಗೊತ್ತಾಗ್ತದೆ. ಬಹುಶಃ VS ಆಚಾರ್ಯ ಅವರ ಒಂದು ಕನಸು, ಯಾಕೆಂದ್ರೆ ಮಲ್ಪೆಯ ಮೀನುಗಾರಿಕೆ ಬಂದರಿನಿಂದ ಮಣಿಪಾಲದಿಂದ ಮುಂದೆ ಸಾಗಿ ಮೊಳಕಾಲ್ಮೂರು ಹೈವೇ ಯಾವ ರೀತಿ ಆಗಬೇಕು, ಇದಕ್ಕೆ ಒಂದು ದ್ವಿಪಥದ ರಸ್ತೆಗೆ ಕಾರಣೀಭೂತರಾದ ಡಾಕ್ಟರ್ VS ಆಚಾರ್ಯ ಅವರನ್ನು ಈ ಸಂದರ್ಭದಲ್ಲ ನೆನಪಿಸಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಅವರು ಹಾಕಿಕೊಟ್ಟ ಹೆಜ್ಜೆಯಿಂದ ಇವತ್ತು ಈ ಮಟ್ಟದಲ್ಲಿ ಈ ಒಂದು ರಸ್ತೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗಿದೆ. ಇದೇ ನಮ್ಮ ರೈಲ್ವೆ ನಿಲ್ದಾಣಕ್ಕೆ ಇವತ್ತು ಶ್ರೀ ಕೃಷ್ಣ ನಿಲ್ದಾಣ ಅಂತ ಹೇಳುವ ಹೆಸರನ್ನು ಪ್ರಸ್ತಾವ ಮಾಡೋ ಸಂದರ್ಭದಲ್ಲಿ ಕೂಡ ಅದಕ್ಕೆ ಪೂರಕವಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಬಹುಶಃ ಅತಿ ಶೀಘ್ರವಾಗಿ ನಮ್ಮ ಇಂದ್ರಾಳಿ ರೈಲ್ವೆ ನಿಲ್ದಾಣ ಇವತ್ತು ಉಡುಪಿ ಶ್ರೀಕೃಷ್ಣ ನಿಲ್ದಾಣ ಆಗುವಂತ ಒಂದೆಲ್ಲ ಕನಸುಗಳನ್ನು ನಾವು ಕಾಣ್ತಿದ್ದೇವೆ. ಅದರ ಜೊತೆಗೆ ಅಮೃತ್ ಯೋಜನೆಯಲ್ಲಿ ಸುಮಾರು 86 ಕೋಟಿಯಲ್ಲಿ ಈ ನಮ್ಮ ಇಂದ್ರಾಳಿ ರೈಲ್ವೆ ಸ್ಟೇಷನ್ ಅನ್ನು ಮೇಲ್ದರ್ಜೆಗೆ ಇರುವಂತ ಕೆಲಸವೂ ಕೂಡ ಈಗಾಗಲೇ ಪ್ರಾರಂಭ ಅಂತ ಹೇಳಿದ್ರೆ ಬಹುಶಃ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ರೈಲ್ವೇಸ್ ಇರ್ಬೋದು, ಏರ್ವೇಸ್ ಇರ್ಬೋದು, ಪೋರ್ಟ್ ಇರ್ಬೋದು, ಅದೇ ರೀತಿ ಹೈವೇಸ್ ಕನೆಕ್ಟ್ ಆಗುವಂತ ಅಪರೂಪದ ಜಿಲ್ಲೆ ಯಾವ್ದು ಕೇಳಿದ್ರೆ ನಮ್ಮ ಉಡುಪಿ ಜಿಲ್ಲೆ. ಅದರಿಂದಾಗಿ ಸೋಮಣ್ಣನವರೇ ಉಡುಪಿಯಲ್ಲಿ ಅಭಿವೃದ್ಧಿಗಾಗುವಂತ ಬಹಳಷ್ಟು ಅವಕಾಶಗಳಿದೆ. ಅದರಿಂದಾಗಿ ನೀವು ಯಾವುದೇ ಯೋಜನೆಗಳ ಉಡುಪಿ ಕೊಟ್ಟರೆ ಖಂಡಿತವಾಗಿ ಅದು ಫಲಪ್ರದ ಆಗ್ತದೆ. ಅದೊಂದು ಮಾದರಿ ಕಾರ್ಯಕ್ರಮಕ್ಕೆ ಅದು ವಿಶ್ವಕ್ಕೆ ತೋರಿಸುವಂತ ಕೆಲಸ ನಮ್ಮ ಉಡುಪಿಯ ಜನರು ಮಾಡ್ತಾರೆ ಎಂಬ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಭಗವಂತ ಎಲ್ಲಿದ್ದಾನೋ ಗೊತ್ತಿಲ್ಲ. ನಾವೆಲ್ಲ ನಂಬಿಕೆ ಮೇಲೆ ಭಗವಂತನನ್ನ ಪೂಜೆ ಮಾಡ್ತೀವಿ, ನಂಬ್ತೀವಿ, ಅವನ ಪ್ರಾರ್ಥನೆಯನ್ನು ಮಾಡ್ತೀವಿ. ಆದರೆ ಉಡುಪಿ ಚಿಕ್ಕಮಗಳೂರಿಗೆ ಭಗವಂತನೇ ಇದ್ದಾನೆ ಅಂದರೆ ಅದು ಶ್ರೀನಿವಾಸ ಪೂಜಾರಿ ಅವರೇ, ಅದು ಕೋಟಾ ಶ್ರೀನಿವಾಸ ಪೂಜಾರಿ ಆಗಿರ್ತಾರೆ. ನನಗನ್ನಿಸ್ತದೆ ಪಂಚಾಯಿತಿ ಮೆಂಬರ್ ಆಗಿದ್ದು ನನಗೇನು ಬೇಡ ಬೇಡ ಅಂತ ಹೇಳಿ ಎಲ್ಲಿಗೆ ಬಂದಿದ್ದಾರೆ ಅಂದರೆ ಭಾರತ ಸರ್ಕಾರದ ಕೊನೆ ಹಂತಕ್ಕೆ ಬಂದಿದ್ದಾರೆ. ಇನ್ನು ಉಳಿದಿರೋದು ಒಂದೇ ಒಂದು, ಭಾರತ ಸರ್ಕಾರದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮಂತ್ರಿ ಆಗೋದು ಒಂದು ಬಿಟ್ಟರೆ ಪ್ರಾಯಶಃ ನನಗನ್ನಿಸ್ತದೆ ರಾಷ್ಟ್ರೀಯ ಹೆದ್ದಾರಿ 169 ಈ ಇಂದ್ರಾಣಿ ಇದಕ್ಕೆ ನಾವು ಖರ್ಚು ಮಾಡಿರೋದು ಭಾರಿ ಕಡಿಮೆ. ಆದರೆ ತುಂಬ ವರ್ಷಗಳ ಕಾಲ ಅದು ನೆನೆಗುದಿಗೆ ಬಿದ್ದಂಥ ಸುಮಾರು 49,000 ಕೋಟಿ ರೂಪಾಯಿಗಳ ರೈಲ್ವೆ ಇಲಾಖೆಯಲ್ಲಿ 30, 35, 40 ವರ್ಷದಿಂದ ಇದ್ದು ಎಲ್ಲ ಒಂದು ಕಡೆ ಪುಸ್ತಕದಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಿದ್ದಾಗಿತ್ತು. 5 ವರ್ಷಕ್ಕೆ ಚುನಾವಣೆ ಬಂದಾಗ ನಾನು ಇಂದ್ರನ ಚಂದ್ರನೆಲ್ಲ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿದಂಥ ಅನೇಕ ಸಂದರ್ಭಗಳು ಪ್ರಾಯಶಃ UPA ಗೌರ್ಮೆಂಟಲ್ಲಿ ಆಗ್ತಾ ಇದ್ದದ್ದನ್ನ ನಾವೆಲ್ಲ ನೋಡಿದ್ದೇನೆ. ನಾನು ಕೂಡ 48, 49 ವರ್ಷ ಆಯಿತು ಡೈರೆಕ್ಟಾಗಿ ರಾಜಕೀಯಕ್ಕೆ ಬಂದು. 5 ಬಾರಿ ಶಾಸಕನಾಗಿದ್ದೇನೆ, 2 ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿದ್ದೇನೆ, 2 ಬಾರಿ ಮಹಾನಗರ ಪಾಲಿಕೆ ಬೆಂಗಳೂರಿನ ಮಹಾನಗರ ಪಾಲಿಕೆ ಸದಸ್ಯನಾಗಿ, 6 ಬಾರಿ ಮಂತ್ರಿಯಾಗಿ, ಕೇಂದ್ರದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿಯವರು, ಗೃಹ ಮಂತ್ರಿಗಳಾದ ಸನ್ಮಾನ್ಯ ಅಮಿತ್ ಶಾ ಅವರು, ನಮ್ಮವರೇ ಆಗಿರ್ತಕ್ಕಂಥ BL ಸಂತೋಷ್ ಅವರು ನನ್ನನ್ನು ಕರ್ಕೊಂಡು ಇಲ್ಲಿ ಕೂರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಇದೊಂದು ಸಣ್ಣ ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಶ್ಯಕತೆ ಇರ್ತಕ್ಕಂಥ ಕೆಲಸ. ಯಾವುದೇ ಒಂದೊಂದು ಕೆಲಸವೂ ಕೂಡ ವೇಗದ ಮಿತಿಯಲ್ಲಿ, ದಿನಾಂಕದ ಮಿತಿಯಲ್ಲಿ ನಾವು ಪೂರ್ತಿಯನ್ನು ಮಾಡಬೇಕು ಅನ್ನೋದು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಸೂಚನೆ. 11 ವರ್ಷದಲ್ಲಿ 50 ವರ್ಷಗಳಲ್ಲಿ ಆಗದೆ ಇರ್ತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದಕ್ಕೆ ಚಾಲನೆಯನ್ನು ಕೊಟ್ಟು ಅದರಲ್ಲಿ ಸಫಲತೆಯನ್ನು ಕಂಡು ಕೇವಲ ಕರ್ನಾಟಕವೆಲ್ಲ ರಾಷ್ಟ್ರದ 36 ರಾಜ್ಯಗಳು, 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುದಾದ್ರೂ ಒಬ್ಬ ಮಹಾನಾಯಕ ರಾಷ್ಟ್ರದ ಪ್ರಧಾನಮಂತ್ರಿ ಎಲ್ಲ ಕಡೆಯಲ್ಲೂ ಕೂಡ 11 ವರ್ಷದಲ್ಲಿ ಸುತ್ತಾಡಿ ಪ್ರತಿಯೊಂದು ಜಿಲ್ಲೆಯನ್ನು, ಪ್ರತಿಯೊಂದು ತಾಲೂಕನ್ನು, ಪ್ರತಿಯೊಂದು ಹೋಬಳಿಯನ್ನು, ಪ್ರತಿಯೊಂದು ರಾಜ್ಯವನ್ನು ಕೂಡ ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಏಕೈಕ ನಾಯಕ ರಾಷ್ಟ್ರದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ದೇಶದಲ್ಲಿ ಅತ್ಯಂತ ಬುದ್ಧಿವಂತಿಕೆಯ, ಸ್ವಾಭಿಮಾನದ, ಕೃತಜ್ಞತೆಯ, ದೇಶದ ಇತಿಹಾಸವನ್ನ, ರಾಷ್ಟ್ರ ನಡೆದು ಬಂದ ದಾರಿಯನ್ನ ವಿಶ್ವಕ್ಕೆ ಪರಿಚಯ ಮಾಡಿರ್ತಕ್ಕಂಥ ಯಾವ್ದಾದ್ರು 2 ಜಿಲ್ಲೆಗಳಿದ್ರೆ ಅದು ಮಂಗಳೂರು ಮತ್ತು ಉಡುಪಿ ಮತ್ತು ಕಾರವಾರ ಅನ್ನೋದನ್ನ ನಾನು ಪದೇ ಪದೇ ಮಾತನಾಡ್ತಾ ಇರ್ತೀನಿ. ಅಂತ ಕಾಲದಲ್ಲಿ ರೈಲ್ವೆ ಇಲಾಖೆಗೆ ಹೆಚ್ಚಿನ ಚಾಲನೆಯನ್ನು ಕೊಡೋದ್ರ ಮುಖೇನ ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ರಾಷ್ಟ್ರವನ್ನು ಉದ್ದೇಶಿಸಿ ಆಗಸ್ಟ್ 15ನೇ ತಾರೀಕು ಪ್ರಧಾನಿಗಳು ಒಂದು ಮಾತನ್ನು ಹೇಳ್ತಾರೆ, ಏನು ದೀಪಾವಳಿ ಮತ್ತು ದಸರಾದಲ್ಲಿ ಒಂದು ದೊಡ್ಡ ಉಡುಗೊರೆಯನ್ನ ರಾಷ್ಟ್ರಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು 333 ಪದಾರ್ಥಗಳ ಮೇಲೆ 5% ಇದ್ದು 0, 12% ಇದ್ದು 5%, 18% ಇದ್ದು 5%, ಇವೆಲ್ಲಕ್ಕಿಂತ ಮಿಗಿಲಾಗಿ ಕ್ರಾಂತಿಕಾರಿ ತೀರ್ಮಾನಗಳನ್ನು ಮಾಡೋದ್ರ ಮುಖೇನ ನನಗನ್ನಿಸದೆ ಒಂದು ಪುಸ್ತಕವನ್ನೇ ನಾನು ಮಾಡಿಸಿದ್ದೇನೆ. ಇದೆಲ್ಲವನ್ನು ಮಾತನಾಡಕ್ಕೆ ಹೋದ್ರೆ ಎಲ್ಲ ಇವತ್ತು ನಿಮಗೆ ಪವಿತ್ರವಾದ ಮೊದಲನೇ ದಿನ ನಮ್ಮ ದಸರಾ
ಮಹಾನವಮಿಯ ಮೊದಲನೇ ದಿನ ರಾಷ್ಟ್ರದ ಪ್ರಧಾನಮಂತ್ರಿಗಳು 10 ದಿನಗಳ ಕಾಲ ಉಪವಾಸವನ್ನು ಮಾಡಿ ದೇಶಕ್ಕೆ, ನಾಡಿಗೆ, ವಿಶೇಷವಾಗಿ ಭಾರತದ ಸಂಸ್ಕಾರವನ್ನ ವಿಶ್ವಕ್ಕೆ ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಬಂಧುಗಳೇ, ನಿಮ್ಮಲ್ಲಿ ಒಂದು ಮಾತನ್ನು ಹೇಳ್ತೀನಿ. ಹೋದ ಕಡೆಯಲ್ಲಿ ಬಂದ ಕಡೆಯಲ್ಲಿ ಸಾಮಾನ್ಯರಿಗೆ ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ. ಈ GST ಕಡಿಮೆ ಮಾಡಿರೋದ್ರಿಂದ ಹಾಲಿನ ಬೆಲೆ ಇರ್ಬೋದು, ಅಕ್ಕಿ ಬೆಲೆ ಇರ್ಬೋದು, ಎಲ್ಲ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನಿದೆ, ನನ್ನ ತಾಯಂದಿರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನಿದೆ, ಪ್ರತಿಯೊಂದರಲ್ಲೂ ಕೂಡ ಒಂದಲ್ಲ, ಎರಡಲ್ಲ, ಮೂರಲ್ಲ, 16 ಚಿಂತನೆಗಳನ್ನು ಮಾಡಿ ವಿಶ್ವದ ಭೂಪಟದಲ್ಲಿ ಯಾವುದಾದ್ರೂ ಒಂದು ದೇಶ, ಆ ದೇಶದಲ್ಲಿ ಬರ್ತಕ್ಕಂಥ ರಾಜ್ಯಗಳ, ಆ ಎಲ್ಲಾ ರಾಜ್ಯಗಳನ್ನು ಕೂಡ ಮನವರಿಕೆ ಮಾಡಿ ಅವರ ಮನಸ್ಸನ್ನ ಗೆದ್ದು ಏನಿವತ್ತು ಕೊಟ್ಟಿರ್ತಕ್ಕಂಥ GST ಇದೆ, ಇದು ನಿಜವಾಗ್ಲೂ ಕೂಡ ಒಂದು ಅಮೂಲಾಗ್ರ ಬದಲಾವಣೆಗೆ ದೇಶವನ್ನ ಮುನ್ನಡೆಸ್ತಕ್ಕಂಥದಕ್ಕೆ, ದೇಶದ ಅಭಿವೃದ್ಧಿಯಲ್ಲಿ ಮುಂದೆ ಸಾಮಾನ್ಯ ಜನರು ಕೂಡ ಸೇರ್ಬೋದು ಅನ್ನೋದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಈ ಒಂದು ತೀರ್ಮಾನ ವಿಶ್ವವೇ ಎಲ್ಲ ಒಂದು ಕಡೆ ಆನಂದವನ್ನು ಪಡ್ತಕ್ಕಂಥ ಸಂಬಂಧವಾಗಿದೆ. ಕುಲ್ಟಾಗಿ ಹೇಳಿದ್ರು ಹಿಂಗಾಗ್ಬಿಟ್ಟಿದೆ ಅಂತ ಅಧಿಕಾರಿಗಳಿಗೆ ಹೇಳಿದೆ. ಅದಾದ್ಮೇಲೆ ಒಂದು ಕಾಗದ ಕೊಡಿ ಅಂತ ಈಸಿ ರಾಷ್ಟ್ರದ ನಮ್ಮೆಲ್ಲರ ಮಂತ್ರಿಗಳಾದ ಸನ್ಮಾನ್ಯ ನಿತಿನ್ ಗಡ್ಕರಿ ಅವ್ರು ಕಳಿಸ್ಕೊಟ್ರೆ ಅವ್ರು ಒಂದು ಮಾತನ್ನ ಹೇಳ್ತಾರೆ, मुझे आने का नहीं होएगा, सोमಣ್ಣ को लेको जाइए, उसको लेको जाको फंक्शन कीजिए. ಇವೆಲ್ಲ ಭಗವಂತನ ದಯೆ. ಇಂದ್ರಾಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಿವತ್ತು ಕೃಷ್ಣನ ಹೆಸರನ್ನು ಹೇಳಿದ್ದೀರಿ ಅದನ್ನು ಕೂಡ ಮಾಡ್ತಕ್ಕಂಥದಕ್ಕೆ ನಾವು ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಮಾಡೋಣ. ಈಗಾಗಲೇ ಕರ್ನಾಟಕ ರಾಜ್ಯದ ನಮ್ಮೆಲ್ಲರ ನಡೆದಾಡುವ ದೇವರು ನಮ್ಮ ಭಾಗದಲ್ಲಿ ಪರಮ ಪೂಜ್ಯ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಹೆಸರನ್ನ ತುಮಕೂರಿನ ರೈಲ್ವೆ ಸ್ಟೇಷನ್ ಕೊಟ್ಟಿದ್ದೇವೆ.